ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಸಿನಿಮಾ ರೀತಿಯಲ್ಲಿ ರೈಲ್ವೆ ಮೇಲ್ಸೇತುವೆಯಿಂದ ಉರುಳಿ ಬಿದ್ದ ಲಾರಿ, ತಪ್ಪಿದ ಭಾರಿ ಅನಾಹುತ, ಇಬ್ಬರಿಗೆ ಗಾಯ. ಶಿಥಿಲಗೊಂಡ ಶಾಲಾ ಕಟ್ಟಡಗಳು, ಜೀವ ಭಯದಲ್ಲಿ ಶಿಕ್ಷಣ. ಕಾಲ ಕಳೆದಂತೆ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಸಮಸ್ಯೆಗೆ ಇದೇ ಮೂಲ ಕಾರಣವಾಯಿತಾ? ಲೀಟರ್ ಹಾಲು ಖರೀದಿಗೆ 50 ರು ನಿಗದಿ ಸೇರಿದಂತೆ ಬಾಕಿ ಉಳಿಸಿಕೊಂಡಿರುವ ಪ್ರೋತ್ಸಾಹಧನ ಬಿಡುಗಡೆಗೆ ಆಗ್ರಹಿಸಿ ಕೋಚಿಮುಲ್ ಕಚೇರಿ ಮುಂದೆ ಹಾಲು ಉತ್ಪಾದಕರ ಸಂಘದಿಂದ ಪ್ರತಿಭಟನೆ. ಹುಟ್ಟುಹಬ್ಬದ ದಿನವೇ ಜವರಾಯಿನ ಅಟ್ಟಹಾಸ, ಖುಷಿಯಾಗಿ ಕಾರಿನಲ್ಲಿ ತೆರಳುತ್ತಿದ್ದ ವೇಳೆ ಡಿವೈಡರ್ಗೆ ಡಿಕ್ಕಿ, ವಿದ್ಯಾರ್ಥಿನಿ ಸಾವು, ಭಯಭೀತನಾದ ಸ್ನೇಹಿತ ಪರಾರಿ. ಬಾಯ್ಲರ್ ಬ್ಲಾಸ್ಟ್, ಓರ್ವ ಕಾರ್ಮಿಕ ಸಂಪೂರ್ಣ ಸುಟ್ಟು ಸಾವು, ಬದುಕಿನ ಮಧ್ಯೆ ಹೋರಾಟ, ಸ್ಫೋಟಗೊಂಡ ಶಬ್ದಕ್ಕೆ ಬೆಚ್ಚಿಬಿದ್ದ ಜನತೆ. ವಾರ್ತೆಗಳ ವಿವರ. ರೈಲ್ವೆ ಮೇಲ್ಸೇತುವೆಯಿಂದ ಸರಕು ಸಾಗಾಣಿಕೆ ಬೃಹತ್ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ 25 ಅಡಿ ಕೆಳಗೆ ಬಿದ್ದ ಪರಿಣಾಮ ಕಾರೊಂದು ಜಖಂ ಆಗಿದ್ದರೆ ಲಾರಿಯಲ್ಲಿದ್ದ ಚಾಲಕ ತೀವ್ರ ಗಾಯಗೊಂಡಿರುವ ಘಟನೆ ಸೋಮವಾರ ರಾತ್ರಿ 8 ಗಂಟೆ ಸಮಯದಲ್ಲಿ ಜರುಗಿದೆ. ರೈಲು ಬರುತ್ತಿರುವ ಸಮಯದಲ್ಲೇನಾದರೂ ಲಾರಿ ಉರುಳಿದ್ದರೆ ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು ಸಂಭವಿಸುತ್ತಿತ್ತು. ಅದೃಷ್ಟವಶಾತ್ ಭಾರಿ ಅನಾಹುತವೊಂದು ತಪ್ಪಿದೆ. ಮಧುಗಿರಿ ಕಡೆಯಿಂದ ರೈಲ್ವೆ ಮೇಲ್ಸೇತುವೆ ಮೇಲೆ ಗೌರಿಬಿದನೂರು ಕಡೆಗೆ ಬರುತ್ತಿದ್ದ ಸರಕು ಸಾಗಾಣಿಕೆಯ ಬೃಹತ್ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಸೇತುವೆ ಮೇಲಿಂದ ಸುಮಾರು 25 ಅಡಿಗಳ ಕೆಳಕ್ಕೆ ಬಿದ್ದಿದೆ. ಸೇತುವೆ ಕೆಳಗಡೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಕಾರಿನ ಮೇಲೆ ವಿದ್ಯುತ್ ಕಂಬ ಬಿದ್ದಿದ್ದು ಕಾರು ಚಾಲಕ ಆಶ್ಚರ್ಯಕರವಾಗಿ ಪಾರಾಗಿದ್ದಾನೆ. ತಮಿಳುನಾಡಿಗೆ ಸೇರಿದ ಲಾರಿ ಇದಾಗಿದ್ದು ಲಾರಿ ಚಾಲಕ ತಮಿಳುನಾಡಿನ ಗುಡಿಯತ್ತಂ ವಾಸಿ ಎನ್ ಕಾರ್ತಿಕ್ ಎಂದು ಗುರುತಿಸಲಾಗಿದೆ. ಮಧುಗಿರಿ ರಸ್ತೆ ಕಡೆಯಿಂದ ಬರುತ್ತಿರುವಾಗ ಬೆಸ್ಕಾಂ ಕಚೇರಿಯ ಬಳಿ ಕಾರೊಂದಕ್ಕೆ ಡಿಕ್ಕಿ ಹೊಡೆದು ಲಾರಿಯನ್ನು ನಿಲ್ಲಿಸದೆ ಅತಿ ವೇಗವಾಗಿ ಲಾರಿ ಚಲಾಯಿಸಿಕೊಂಡು ರೈಲ್ವೆ ಮೇಲ್ಸೇತುವೆಯ ಮೇಲೆ ಬರುವ ವೇಳೆ ಚಾಲಕನ ನಿಯಂತ್ರಣ ಕಳೆದುಕೊಂಡು ಸೇತುವೆಯ ತಡೆಗೋಡೆಗೆ ಡಿಕ್ಕಿ ಹೊಡೆದು ಸೇತುವೆ ಮೇಲಿಂದ ಕೆಳಗೆ ಬಿದ್ದಿದ್ದು ಚಾಲಕ ಗಂಭೀರವಾಗಿ ಗಾಯಗೊಂಡು ಲಾರಿಯಲ್ಲೇ ಸಿಲುಕಿಕೊಂಡಿದ್ದು ಸ್ಥಳೀಯರು ಅರಸಾಹಸ ಪಟ್ಟು ಆತನನ್ನ ಹೊರತೆಗೆದು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಲಾರಿ ಬಿದ್ದ ರಸ್ತೆಯ ಸಮೀಪದಲ್ಲೇ ರೈಲ್ವೆ ನಿಲ್ದಾಣವಿದ್ದು ಪ್ರತಿನಿತ್ಯ ಬೆಂಗಳೂರು ಹಿಂದೂಪುರ ಪ್ಯಾಸೆಂಜರ್ ರೈಲಿನಲ್ಲಿ ಸುಮಾರು ಸಾವಿರಾರು ಮಂದಿ ಪ್ರಯಾಣಿಕರು ಇದೇ ರಸ್ತೆಯಲ್ಲಿ ಹೋಗುತ್ತಾರೆ. ಅದೃಷ್ಟವಶಾತ್ ಪ್ಯಾಸೆಂಜರ್ ರೈಲು ಬಂದು ಹೋದ ನಂತರ ಈ ಅವಘಡ ಜರುಗಿದೆ. ರೈಲು ಬಂದ ಮೇಲೆ ಲಾರಿ ಬಿದ್ದಿದ್ರೆ ಆಗುತ್ತಿದ್ದ ಸಾವು ನೋವಿನ ಸಂಖ್ಯೆ ಊಹಿಸಲು ಅಸಾಧ್ಯವಾಗುತ್ತಿತ್ತು. ವಿಷಯ ತಿಳಿದು ರೈಲ್ವೆ ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಸ್ಥಳಕ್ಕೆ ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್, ಎಸ್ಐ ಗೋಪಾಲ್ ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಲಾರಿ ಆಶ್ಚರ್ಯಕರವಾಗಿ ಸೇತುವೆ ಮೇಲಿಂದ ಬಿದ್ದಿರುವುದನ್ನು ನೋಡಲು ಸೇತುವೆ ಮೇಲೆ ಮತ್ತು ಕೆಳಗೆ ಜನ ಸಾಗರವೇ ಸೇರಿತ್ತು. ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಶಿಥಿಲಾವಸ್ಥೆಗೆ ತಲುಪಿದ ಅನೇಕ ಕಟ್ಟಡಗಳಲ್ಲಿ ಸರ್ಕಾರಿ ಶಾಲೆಗಳ ಮಕ್ಕಳು ಪಾಠ ಕೇಳುವ ದುಸ್ಥಿತಿಗೆ ತಾಲೂಕಿನಲ್ಲಿ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಮಕ್ಕಳ ಸೇರ್ಪಡೆ ಕಡಿಮೆ ಕಾರಣಕ್ಕೆ ವರ್ಷ ಕಳೆದಂತೆ ಶಾಲೆ ಮುಚ್ಚುವ ಸಂಖ್ಯೆಗೆ ಇದೇ ಮುಖ್ಯ ಕಾರಣ ಎನ್ನಲಾಗಿದೆ. ಗುಡಿಬಂಡೆ ತಾಲೂಕಿನ ಒಟ್ಟು 15ಕ್ಕೂ ಹೆಚ್ಚು ಕಟ್ಟಡಗಳ ಗೋಡೆ, ಚಾವಣಿ ಸಂಪೂರ್ಣ ಹಾಳಾಗಿದೆ. ಕೆಲ ಶಾಲೆಯಲ್ಲಿ ವಿದ್ಯುತ್ ಸಂಪರ್ಕ ಸರಿಯಿಲ್ಲ. ಸಮಸ್ಯೆಗಳ ಸರಮಾಲೆಯನ್ನು ಅನೇಕ ಸರ್ಕಾರಿ ಶಾಲೆಗಳ ಕಟ್ಟಡ ಹೊದ್ದುಕೊಂಡಿವೆ. ಗುಡಿಬಂಡೆ ತಾಲೂಕಿನಲ್ಲಿ ಒಟ್ಟು 65 ಪ್ರಾಥಮಿಕ, 29 ಹಿರಿಯ ಪ್ರಾಥಮಿಕ ಹಾಗೂ 12 ಪ್ರೌಢಶಾಲೆಗಳು ಸೇರಿ ಒಟ್ಟು 106 ಸರ್ಕಾರಿ ಶಾಲೆಗಳು ಇವೆ. 1ರಿಂದ 10ರವರೆಗೆ ಒಟ್ಟು 4585 ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಇದರಲ್ಲಿ ಶಿಥಿಲಗೊಂಡು ಅಪಾಯದ ಸ್ಥಿತಿಯಲ್ಲಿರುವ 12 ಪ್ರಾಥಮಿಕ ಶಾಲಾ ಕೊಠಡಿಗಳು, 11 ಪ್ರೌಢಶಾಲಾ ಕೊಠಡಿಗಳು ಅಪಾಯದ ಅಂಚಿನಲ್ಲಿರುವ ಶಾಲೆಗಳಾಗಿವೆ. ಅಧಿಕ ಮಳೆ ಕಾರಣ ಪ್ರತಿ ವರ್ಷ ಕಟ್ಟಡಗಳ ನಿರ್ವಹಣೆ ಅನಿವಾರ್ಯ. ಅನೇಕ ವರ್ಷಗಳಿಂದ ಕಟ್ಟಡಗಳು ನಿರ್ವಹಣೆ ಇಲ್ಲದೆ ಈಗ ಶಿಥಿಲಾವಸ್ಥೆ ತಲುಪಿವೆ.
ಕಟ್ಟಡಗಳ ದುರಸ್ತಿ ನವೀಕರಣ, ಹೊಸ ಕೊಠಡಿ ನಿರ್ಮಾಣಕ್ಕೆ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿ, ಸರ್ವ ಶಿಕ್ಷಣ ಅಭಿಯಾನ, ರಾಷ್ಟ್ರೀಯ ಮಾಧ್ಯಮಿಕ ಯೋಜನೆ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯತ್ನ ವಿವಿಧ ಯೋಜನೆಯಡಿ ಅನುದಾನ ಮಂಜೂರಿಗೆ ಅವಕಾಶವಿದೆ. ಆದರೆ ಇನ್ನು ಶಿಥಿಲಾವಸ್ಥೆ ಶಾಲಾ ಕಟ್ಟಡಗಳಿಗೆ ದುರಸ್ತಿ ಭಾಗ್ಯ ದೊರಕಿಲ್ಲ. ಅನೇಕ ಶಾಲಾ ಕಟ್ಟಡಗಳು ಸೋರುತ್ತಿವೆ. ಗೋಡೆ ಮೇಲೆ ಮಳೆ ನೀರು ಇಳಿದು ಅಪಾಯದ ಸ್ಥಿತಿ ಇದೆ. ಶಿಕ್ಷಕರಿಗೆ ಏಕಾಗ್ರತೆಯಿಂದ ಪಾಠ ಮಾಡುವುದು, ಮಕ್ಕಳಿಗೆ ಪಾಠ ಆಲಿಸುವುದು ಸಾಧ್ಯವಾಗುತ್ತಿಲ್ಲ. ಹಾಳು ಕೊಂಪೆಯಂತಿರುವ ಕೆಲ ಶಾಲಾ ಕಟ್ಟಡದಲ್ಲಿ ಮಕ್ಕಳು ಶೈಕ್ಷಣಿಕ ಭವಿಷ್ಯದ ಕನಸು ಕಾಣುವಂತಾಗಿದೆ. ಇನ್ನು 5 ಶಾಲೆಯಲ್ಲಿ ಶೌಚಾಲಯಗಳು ಇಲ್ಲದೆ ವಿದ್ಯಾರ್ಥಿಗಳು ಬಯಲು ಪ್ರದೇಶದಲ್ಲಿ ಶೌಚಾಲಯಕ್ಕೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿಕ್ಷಣ ಇಲಾಖೆಗೆ ಸ್ವತಃ ಕಟ್ಟಡ ಇಲ್ಲ. ಈಗ ಪ್ರಸ್ತುತ ಶಾಲಾ ಕಟ್ಟಡದಲ್ಲಿ ಕಚೇರಿ ನಡೆಸುತ್ತಿದ್ದಾರೆ. ಶಿಕ್ಷಣ ಇಲಾಖೆಯ ಕಚೇರಿಯೇ ಶಿಥಿಲವಾಗಿದೆ. ಇನ್ನು ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿರಬೇಕು ಎಂದು ಊಹೆ ಮಾಡಿಕೊಳ್ಳಬೇಕಾಗುತ್ತದೆ. ವಿದ್ಯಾರ್ಥಿಗಳ ಸುರಕ್ಷಿತ ದೃಷ್ಟಿಯಿಂದ ಉತ್ತಮ ಗುಣಮಟ್ಟದ ಸರ್ಕಾರಿ ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡಲು ಜನಪ್ರತಿನಿಧಿಗಳು ಮುಂದಾಗಬೇಕು. ಶಿಥಿಲ ವ್ಯವಸ್ಥೆಯಲ್ಲಿ ಇದೆ. ಬಿಲ್ಡಿಂಗ್ಗಳು, ಶಾಲಾ ಶಿಕ್ಷಣ ಇಲಾಖೆ ಏನಿದೆ ಎಲ್ಲ ಸ್ಕೂಲುಗಳಲ್ಲೂ ಕೂಡ ಶಿಥಿಲ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ರೂಮ್ಗಳು ಇದ್ದಾವೆ. ಮೇಲೆ ಈ ಮಳೆ ಜೋರಾಗಿ ಬಂದರೆ ನೆಮ್ಮಿಡಿದು ಎಲ್ಲ ಕೂಡ ಕಾಂಕ್ರೀಟು ಮೇಲೆ ಬೀಳ್ತಾ ಇದೆ. ಈ ಸರ್ಕಾರಿ ಇಲಾಖೆಗಳಲ್ಲಿ ಈ ರೀತಿ ಬೇಜವಾಬ್ದಾರ ಅಧಿಕಾರಿಗಳು ಹಾಗೂ ನಮ್ಮ ಶಾಸಕರು ಮೂರನೇ ಬಾರಿ ಆಯ್ಕೆಯಾಗಿದ್ದರೂ ಕೂಡ ಅದರ ಬಗ್ಗೆ ಗಮನ ಹರಿಸದೇ ಇರೋದು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ರಾಜ್ಯ ಸರ್ಕಾರ ಬಾಕಿ ಉಳಿಸಿಕೊಂಡಿರುವ ಹಾಲಿನ ಪ್ರೋತ್ಸಾಹಧನ ಕೂಡಲೇ ಬಿಡುಗಡೆಗೆ ಒತ್ತಾಯಿಸಿ ಮತ್ತು ಪ್ರೋತ್ಸಾಹಧನ 5 ರು ಬದಲಿಗೆ 10 ರುಗೆ ಏರಿಕೆ ಮಾಡುವ, ಲೀಟರ್ ಹಾಲಿಗೆ 50 ರು ದರ ನಿಗದಿಗೆ ಒತ್ತಾಯಿಸಿ ಕೋಚಿಮಲ್ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಹಾಲು ಉತ್ಪಾದಕರ ರೈತರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘ ಪ್ರತಿಭಟನೆ ನಡೆಸಿದರು. ಕೋಮಲ್ ಒಕ್ಕೂಟದಿಂದ ಇಳಿಕೆ ಮಾಡಿರುವ ಪ್ರತಿ ಲೀಟರ್ ಹಾಲಿನ ದರವನ್ನು ಕೂಡಲೇ ವಾಪಸ್ ಪಡೆಯುವ ಜೊತೆಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೋಲಾರದ ಕೋಮಲ್ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಹಾಲು ಉತ್ಪಾದಕರ ರೈತರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘ ಪ್ರತಿಭಟನೆ ನಡೆಸಿ ಮನವಿಯನ್ನು ವ್ಯವಸ್ಥಾಪಕರ ನಿರ್ದೇಶಕರ ಮೂಲಕ ಮುಖ್ಯಮಂತ್ರಿಗಳಿಗೆ ರವಾನಿಸಿದರು. ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಟಿಎಂ ವೆಂಕಟೇಶ್ ಮಾತನಾಡಿ, ರಾಜ್ಯ ಸರ್ಕಾರ ಬಾಕಿ ಉಳಿಸಿಕೊಂಡಿರುವ ಹಾಲಿನ ಪ್ರೋತ್ಸಾಹಧನ ಕೂಡಲೇ ಬಿಡುಗಡೆ ಮಾಡಲು ಮತ್ತು ಪ್ರೋತ್ಸಾಹಧನ 5 ರು ಬದಲಿಗೆ 10 ರುಗೆ ಏರಿಕೆ ಮಾಡುವ, ಲೀಟರ್ ಹಾಲಿಗೆ 50 ರು ದರ ನಿಗದಿಗೆ ಒತ್ತಾಯ ಮಾಡಿದ ಅವರು, ದಿನೇ ದಿನೇ ಹೆಚ್ಚುತ್ತಿರುವ ಪಶು ಆಹಾರ ಬೆಲೆ ಏರಿಕೆ, ಪಶುಗಳ ಖರೀದಿ ದರ ನಿರ್ವಹಣೆ ಹಾಗೂ ಇನ್ನಿತರ ಕಾರಣಗಳಿಂದ ಲೀಟರ್ ಹಾಲಿನ ಉತ್ಪಾದನೆ ವೆಚ್ಚವು ಸರಿಸುಮಾರು 45 ರುಗಳು ಬರುತ್ತದೆ. ಈಗಾಗಲೇ ಸರ್ಕಾರಗಳ ರೈತ ವಿರೋಧಿ ಧೋರಣೆಗಳಿಂದ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿರುವ ಹಾಲು ಉತ್ಪಾದಕರು ಹೈನುಗಾರಿಕೆಯಿಂದಲೂ ದೂರ ಉಳಿಯುವ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಕೋಮಲ್ ಇಳಿಕೆ ಮಾಡಿರುವ 2.35 ರು ಹಾಲಿನ ದರವನ್ನು ಕೂಡಲೇ ಏರಿಸಬೇಕು ಎಂದು ಆಗ್ರಹಿಸಿದರು. ಹಾಲು ಉತ್ಪಾದಕರಿಗೆ ₹2.35 ಹಾಲಿನ ದರವನ್ನು ಕಡಿತ ಮಾಡಿದ್ದಾರೆ. ಅದನ್ನು ಕೂಡಲೇ ಏರಿಸಬೇಕು ಅನ್ನೋದು ಭಾರಿ ಮುಖ್ಯವಾದಂಥ ಇವತ್ತು ಡಿಮ್ಯಾಂಡ್ ನಮ್ಮದಾಗಿದೆ. ಅದರ ಜೊತೆಗೆ ಇವತ್ತು ಸರ್ಕಾರ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ₹5 ಪ್ರೋತ್ಸಾಹಧನ 7-8 ತಿಂಗಳಿಂದ ಬಾಕಿ ಇದೆ. ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು. ಮತ್ತು ಪ್ರೋತ್ಸಾಹಧನ ಏನು ₹10 ₹5 ಇದೆ, ಅದು ₹10ಗೆ ಏರಿಸಬೇಕು ಅನ್ನೋಂಥ ಮಾಹಿತಿಯನ್ನು ಇವತ್ತು ನಾವು ಅವ್ರನ್ನ ಕೇಳ್ತಾ ಇದ್ದೀವಿ. ಮತ್ತು ಪಶು ಆಹಾರದ ಸಬ್ಸಿಡಿ ಏನು ಕೊಡ್ತಾ ಇದ್ದಾರೆ ಅದು ತುಂಬಾ ಕಡಿಮೆ ಕೊಡ್ತಾ ಇದ್ದಾರೆ, ಅದನ್ನು ಹೆಚ್ಚು ಮಾಡಬೇಕು ಅನ್ನೋಂಥ ವಿಚಾರವನ್ನು ಇವತ್ತು ಈ ಒಂದು ಹೋರಾಟದ ಮುಖಾಂತರ ನಾವು ಕೇಳ್ತಾ ಇದ್ದೀವಿ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರಿಗೆ ನೀಡುವ ಹಾಲು ದರ ಕಡಿಮೆ ಮಾಡಿ ಗ್ರಾಹಕರಿಗೆ ಏರಿಕೆ ಮಾಡಿರುವ ವಿರುದ್ಧ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ 1 ದಿನದ ಉಪವಾಸ ಸತ್ಯಾಗ್ರಹ ಕಾರ್ಯಕ್ರಮವನ್ನು ದಿನಾಂಕ 10/7/2024 ಬುಧವಾರದಂದು ಆಯೋಜನೆ ಮಾಡಲಾಗಿದೆ.
ಈ ರೈತ ವಿರೋಧಿ ಜನವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಡೆಯುವ ಈ ಜಿಲ್ಲಾ ಮಟ್ಟದ ಹೋರಾಟದಲ್ಲಿ ಜಿಲ್ಲೆಯ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಎಲ್ಲ ಸ್ತರದ ಪದಾಧಿಕಾರಿಗಳು, ಹಿರಿಯ ಮುಖಂಡರು, ಕಾರ್ಯಕರ್ತರು, ಚುನಾಯಿತ ಪ್ರತಿನಿಧಿಗಳು, ರೈತ ಬಾಂಧವರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಕೋರಲಾಗಿದೆ. ಉಪವಾಸ ಸತ್ಯಾಗ್ರಹ ಸಮಯ ಬೆಳಗ್ಗೆ 10 ಗಂಟೆಗೆ ಜಿಲ್ಲಾಡಳಿತ ಭವನ, ಚಿಕ್ಕಬಳ್ಳಾಪುರ. ತಮಗೆಲ್ಲರಿಗೂ ಸ್ವಾಗತ ಕೋರುವವರು ರಾಮಲಿಂಗಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷರು, ಚಿಕ್ಕಬಳ್ಳಾಪುರ ಜಿಲ್ಲೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ವಿಧಿ ಹೇಗಿರುತ್ತೆ ಅಂತ ಯಾರು ಹೇಳಲಿಕ್ಕೆ ಆಗೋಲ್ಲ. ಅವರಿಬ್ಬರು ತನ್ನ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡು ಖುಷಿಯಾಗಿ ಮನೆ ಕಡೆ ಹೊರಟಿದ್ದರು. ಮನೆಗೆ ಹೋಗುವ ವೇಳೆಗೆ ಜವರಾಯ ತನ್ನ ಕೆಂಗಣ್ಣು ತೆಗೆದು ನೋಡಿದ ಕಾರು ಅಪಘಾತವಾಗಿತ್ತು. ತೀವ್ರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಜೀವ ಹೋಗಿತ್ತು. ಮಾಹಿತಿ ತಿಳಿಯುತ್ತಿದ್ದಂತೆ ಭಯಭೀತನಾದ ಪ್ರೇಮಿ ಅಲ್ಲಿಂದ ಕಾಲ್ಗೆತ್ತಿದ್ದ. ಏನಾಗಿತ್ತು ಅಂತೀರಾ? ಈ ಅಪಘಾತ ಸುದ್ದಿ ಮರೆಯದೆ ನೋಡಿ. ಅಪಘಾತದಲ್ಲಿ ವಿದ್ಯಾರ್ಥಿಯೋರ್ವಳು ಮೃತಪಟ್ಟ ಘಟನೆ ಚಿಕ್ಕಬಳ್ಳಾಪುರ ಹೊರವಲಯದ ನಾಗಾರ್ಜುನ ಕಾಲೇಜು ಬ್ರಿಡ್ಜ್ ಮೇಲೆ ನಡೆದಿದೆ. ಕಾಲೇಜಿನ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 44ರ ಫ್ಲೈ ಓವರ್ ಮೇಲಿನ ಡಿವೈಡರ್ಗೆ ಕಾರು ಡಿಕ್ಕಿಯಾಗಿ ಸ್ಥಳದಲ್ಲಿ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದು, ಮೃತಳನ್ನ ನಿಟ್ಟೆ ಮೀನಾಕ್ಷಿ ಕಾಲೇಜಿನಲ್ಲಿ ಬಿಕಾಂ ಅಂತಿಮ ವರ್ಷ ಓದುತ್ತಿದ್ದ ವಿದ್ಯಾರ್ಥಿನಿ 21 ವರ್ಷದ ರಕ್ಷಿತಾ ಎಂದು ತಿಳಿದು ಬಂದಿದೆ. ಮೂಲತಃ ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದ ರಕ್ಷಿತಾಳ ಹುಟ್ಟು ಹಬ್ಬದ ದಿನವೇ ಇಂಥದೊಂದು ದುರಂತ ನಡೆದು ಹೋಗಿದೆ. ರಕ್ಷಿತಾ ತನ್ನ ಬಾಯ್ ಫ್ರೆಂಡ್ ನಿಶ್ವಂತ್ ಎನ್ನುವವರ ಜೊತೆ ತನ್ನ ಹುಟ್ಟುಹಬ್ಬ ಆಚರಿಸಿಕೊಂಡು ಖುಷಿಯಾಗಿ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ ಕಡೆ ಕಾರಿನಲ್ಲಿ ವಾಪಸ್ ತನ್ನ ಮನೆಗೆ ಬರುತ್ತಿದ್ದ ವೇಳೆ ದುರ್ಘಟನೆ ನಡೆದಿದೆ. ಇನ್ನು ಅಪಘಾತದಲ್ಲಿ ತೀವ್ರ ಗಾಯಗೊಂಡು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದ ಸ್ನೇಹಿತೆಯನ್ನು ಅದೇ ರಸ್ತೆಯಲ್ಲಿ ಸಿಗುವ ಜೈನ್ ಆಸ್ಪತ್ರೆ ಸೇರಿಸಿದ್ದಾನಾದರೂ ಚಿಕಿತ್ಸೆ ಫಲಕಾರಿಯಾಗದೆ ರಕ್ಷಿತಾ ಕೊನೆಯುಸಿರು ಎಳೆದಿದ್ದಾಳೆ. ಇದರಿಂದ ಭಯಭೀತನಾದ ನಿಶ್ವಂತ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಘಟನೆಯಲ್ಲಿ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದ್ದು, ಅಪಘಾತ ಸ್ಥಳಕ್ಕೆ ನಂದಿಗಿರ್ಧಾಮ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಯಾವುದೇ ಅನುಮತಿಯನ್ನು ಪಡೆದೇ ಅಕ್ರಮವಾಗಿ ನಡೆಸುತ್ತಿದ್ದ ಪುಣ್ಯಕೋಟಿ ಡೈರಿಯಲ್ಲಿ ಸೌದೆ ಬಾಯ್ಲರ್ ಸ್ಫೋಟಗೊಂಡು ಕಾರ್ಮಿಕನೊಬ್ಬ ತೀವ್ರ ಸುಟ್ಟ ಗಾಯಗಳಿಂದ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ಘಟನೆ ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣದಲ್ಲಿ ಸಂಭವಿಸಿದೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಪುಣ್ಯಕೋಟಿ ಎಂಬ ಹೆಸರಿನಲ್ಲಿ ಅಕ್ರಮ ಕಾರ್ಖಾನೆಯನ್ನು ನಿರ್ಮಿಸಿಕೊಂಡು ಮಸಾಲೆ ಮಜ್ಜಿಗೆ, ಫೇಡಾ, ಜಾಮೂನ್ ಹಾಗೂ ಶುದ್ಧೀಕರಣ ಘಟಕ, ಹಾಲು ಮಾರಾಟ ಮಾಡುತ್ತಿದ್ದ ಫ್ಯಾಕ್ಟರಿ ಮಾಲೀಕ, ಫ್ಯಾಕ್ಟರಿ ನಡೆಸಲು ಸಂಬಂಧಪಟ್ಟ ಇಲಾಖೆಗಳಾದ ಅಗ್ನಿಶಾಮಕ ದಳ, ಆರೋಗ್ಯ ಇಲಾಖೆ, ಪಟ್ಟಣ ಪಂಚಾಯಿತಿಯಿಂದ ಅನುಮತಿ, ಕಾರ್ಮಿಕರಿಗೆ ಪಿಎಫ್, ಇಎಸ್ಐ ಸೌಕರ್ಯ ಸೇರಿದಂತೆ ಯಾವುದೇ ಸೌಕರ್ಯ ಕಲ್ಪಿಸಿಲ್ಲ. ಸೌದೆ ಬಾಯ್ಲರ್ ಸ್ಫೋಟಗೊಂಡ ರಭಸಕ್ಕೆ ಮಾಲೀಕನ ಮನೆಯ ಗೋಡೆಗಳು ಸಂಪೂರ್ಣ ಬಿರುಕು ಬಿಟ್ಟಿವೆ. ಬಾಯ್ಲರ್ ಸ್ಫೋಟಗೊಂಡ ಶಬ್ದ ಅರ್ಧ ಕಿಲೋಮೀಟರ್ ವ್ಯಾಪ್ತಿಗೆ ಪಟ್ಟಣದ ಜನರನ್ನ ಬೆಚ್ಚಿ ಬೀಳಿಸಿದ್ದು, ಅಕ್ಕಪಕ್ಕದ ಮನೆಯ ಜನರು ಹೊರಗಡೆ ಓಡಿ ಬಂದಿದ್ದಾರೆ. ಬಾಯ್ಲರ್ ಬ್ಲಾಸ್ಟ್ನಿಂದ 25 ವರ್ಷದ ಕಾರ್ಮಿಕ ಯತೀಶ್ ದೇಹ ಸಂಪೂರ್ಣ ಸುಟ್ಟು ಬಾಯಿ, ಮೂಗು, ಕಿವಿಯಿಂದ ರಕ್ತಸ್ರಾವವಾಗಿದೆ. ಡಾಕ್ಟರ್ ಲಕ್ಷ್ಮೀಕಾಂತ್ ಅಂತ ಇಲ್ಲಿ ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಡಳಿತ ವೈದ್ಯಾಧಿಕಾರಿ ಕೆಲಸ ಮಾಡ್ತಿದ್ದಾರೆ. ರಾತ್ರಿ ಒಂದು 8:45 ಸಮಯದಲ್ಲಿ ಯತೀಶ್ ಅಂತ ಒಬ್ಬ ವ್ಯಕ್ತಿಗೆ ಬರ್ನ್ಸ್ ಆಗಿ ಸುಟ್ಟಗಾಯಗಳಿಂದಾಗಿ ಚಿಕಿತ್ಸೆಗೆ ಬಂದಿರ್ತಾರೆ. ಆವಾಗ ಡ್ಯೂಟಿ ಡಾಕ್ಟರ್ ಷಣ್ಮುಗ ಪ್ರಿಯ ಅಂತ ಇದ್ದಾರೆ. ಅವರು ಪರೀಕ್ಷಿಸಿ ನೋಡಿದಾಗ ಅವರು ಮುಖ ಎಲ್ಲ ಬ್ಲಾಸ್ಟ್ ಆಗಿ ಕಂಡೀಷನ್ನು ಗಂಭೀರವಾಗಿ ಇದೆ. 80% ಬರ್ನ್ಸ್ ಆದರೆ ಜೀವಕ್ಕೆ ಅಪಾಯ ಆಗೋ ಚಾನ್ಸ್ ಭಾಳ ಇರುತ್ತೆ. ಈಗ ಇನ್ಫೆಕ್ಷನ್ ಆಗುತ್ತೆ, ಸೆಪ್ಟಿಸಿಮಿ ಆಗುತ್ತೆ. ಅದರಿಂದ ಸುಟ್ಟು ಗಾಯಗೊಂಡಿದ್ದ ಕಾರ್ಮಿಕನಿಗೆ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ.
ಇನ್ನು ಘಟನೆಯ ಚಿತ್ರೀಕರಣ ಮಾಡಲು ಹೋದ ಪತ್ರಕರ್ತನ ಮೊಬೈಲ್ ಕಿತ್ಕೊಂಡು ಫ್ಯಾಕ್ಟರಿ ಮಾಲೀಕ ಹಾಗೂ ಆತನ ಮಗ ದರ್ಪ ತೋರಿದ್ದಾರೆ. ಮನೆಯಲ್ಲಿ ನಡೆಸುತ್ತಿದ್ದ ಫ್ಯಾಕ್ಟರಿಯಲ್ಲಿ ಸುಮಾರು 6ಕ್ಕೂ ಹೆಚ್ಚು ಜನ ಕಾರ್ಮಿಕರು ಕೆಲಸ ಮಾಡುತ್ತಿದ್ದರು ಎಂದು ತಿಳಿದು ಬಂದಿದೆ. ಜಗದೀಶ್ ಅಂತ ಇಲ್ಲಿ ಕಂಠೇಶ್ವರ ಮಿಲಿಟರಿ ಮುಂದೆಗಡೆ ನಮ್ಮದು ಬಿಲ್ಡಿಂಗ್ ಇದೆ. ಅಲ್ಲಿ ಹೆಚ್ಚು ಕಮ್ಮಿ ರಾತ್ರಿ 10 ಗಂಟೆ 9:30 10 ಗಂಟೆಗೆ ಬ್ಲಾಸ್ಟ್ ಆಗಿರೋ ಸೌಂಡ್ ಬಂತು. ಬ್ಲಾಸ್ಟ್ ಆಗಿರೋ ಸಂದರ್ಭದಲ್ಲಿ ನಾವು ನೋಡಿದಾಗ ಹೆಚ್ಚು ಕಮ್ಮಿ ಅರ್ಧ ಕಿಲೋಮೀಟರ್ ಅಷ್ಟು ಸೌಂಡ್ ಬಂತು. ಮತ್ತು ಗ್ಲಾಸ್ ಪೀಸ್ಗಳು ಬಂದಿದ್ದಾವೆ. ಜೊತೆಯಲ್ಲಿ ಅದು ಏನಾಗಿದೆ ಅಂತ ಗೊತ್ತಿರಲಿಲ್ಲ. ಅದು ಬಾಯ್ಲರು ಬ್ಲಾಸ್ಟ್ ಆಗಿರೋದ್ರಿಂದ ಅದು ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಹೆಚ್ಚು ಕಮ್ಮಿ 2 ತಿಂಗಳ ಹಿಂದೆ ಒಂದು ಸರಿ ನಮ್ಮ ಅಂಗಡಿ ಹುಡುಗರೆಲ್ಲ ಮಾಡಿ ಮೇಲೆ ಮಲಗ್ತಾರೆ, ರೂಮ್ ಇದೆ, ಅಲ್ಲಿ ಮಲಗಿದಾಗ ಸೌಂಡ್ ಬಂದಿದೆ. ಅವರು ಎದ್ದು ನೋಡಿದಾಗ ಹೊಗೆ ಎಲ್ಲ ಜಾಸ್ತಿ ಇತ್ತಂತೆ. ಆ ಕಾರಣದಿಂದ ಇವರು ಸುಮ್ಮನೆ ಆಗಿದ್ದಾರೆ. ಮತ್ತು ಅದು ಕೇರ್ ತೊಗೊಂಡಿಲ್ಲ. ಅವರು ಕೇರ್ ತೊಗೊಂಡ ಪಕ್ಷದಲ್ಲಿ ಸಮಸ್ಯೆ ಆಗ್ತಾ ಇರಲಿಲ್ವೇನೋ ಗೊತ್ತಿಲ್ಲ. ನೆಗ್ಲೆಕ್ಟ್ ಮಾಡಿರೋದ್ರಿಂದ ಈ ಸಮಸ್ಯೆ ಆಗಿದೆ. ಎರಡನೇ ಬಾರಿ ಆಗಿರೋದು. ಕೊರಟಗೆರೆ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್, ಸಬ್ ಇನ್ಸ್ಪೆಕ್ಟರ್ ಚೇತನ್ ಹಾಗೂ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡಿರುವ ಕಣಜೇನಹಳ್ಳಿ ಗ್ರಾಮದಲ್ಲಿ ಸುಮಾರು 75 ವರ್ಷದ ನಿರಾಶ್ರಿತ ಹಿರಿಯ ನಾಗರಿಕ ಮಹಿಳೆ ಚಳಿಗಾಳಿಗೆ ನಲುಗಿ ನೀರು, ಊಟ, ವಸತಿ ಹಾಗೂ ಸ್ನಾನ ಇಲ್ಲದೆ ಸುಮಾರು 1 ತಿಂಗಳಿಂದ ಚಿಕಿತ್ಸೆ ಸಿಗದೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಮಹಿಳೆಯೊಬ್ಬರನ್ನ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಧಿಕಾರಿಗಳು ರಕ್ಷಿಸಿ ಮಾನಸ ವೃದ್ಧಾಶ್ರಮಕ್ಕೆ ದಾಖಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಕಣಜೇನಹಳ್ಳಿ ನಿರಾಶ್ರಿಯ 75 ವರ್ಷದ ವೃದ್ಧೆಯನ್ನ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಜಗದೀಶ್ ಗೌಡ ಸ್ವತಃ ಹಾಜರಿದ್ದು ರಕ್ಷಿಸಿ ರಂಗಸ್ಥಳದಲ್ಲಿರುವ ಮಾನಸ ಹಿರಿಯ ನಾಗರಿಕ ಆಶ್ರಮ ಸಂಸ್ಥೆಗೆ ದಾಖಲಿಸಿದರು. ಸುಮಾರು 1 ತಿಂಗಳಿನಿಂದ ಆಂಧ್ರಪ್ರದೇಶದ ತನ್ನ ಮಗಳಿಂದ ದೂರವಾಗಿ ಒಂಟಿಯಾಗಿದ್ದ ನಿರಾಶ್ರಿತ ಮಹಿಳೆಗೆ ಯಾರಾದರೂ ಊಟ, ಬ್ರೆಡ್, ಬಿಸ್ಕೆಟ್ ಹಾಗೂ ನೀರಿನ ಬಾಟಲಿಯನ್ನ ಅಕ್ಕಪಕ್ಕದ ಮನೆಯವರು ನೀಡಿದ್ರೆ ಅದೇ ಆಹಾರದ ಮೂಲವಾಗಿತ್ತು. ಅಂಗನವಾಡಿ ಕಾರ್ಯಕರ್ತೆ ಅನಿತಾ ಆಗಾಗ ಊಟ, ನೀರು ಕೊಟ್ಟು ಸಲುಹಿದ್ದರು. ತಮ್ಮ ಅಂಗನವಾಡಿ ಅಂಗಳವನ್ನೇ ಈಕೆಗೆ ಆಶ್ರಯ ತಾಣವಾಗಿಸಿದ್ರು. ನಿರಾಶ್ರಿತ ಅಮ್ಮನಿಗೆ ಆಸರೆಯ ಕೈಗಳ ಅವಶ್ಯಕತೆಯೂ ಇತ್ತು. ಸಾರ್ವಜನಿಕರ ಮಾಹಿತಿ ಮೇರೆಗೆ ತಕ್ಷಣ ಸ್ಥಳಕ್ಕೆ ಬಂದ ಅಧಿಕಾರಿಗಳು ರಕ್ಷಣಾ ಕಾರ್ಯ ಕೈಗೊಂಡು ಬಳಲಿದ ಜೀವಕ್ಕೆ ಆಸರೆಯಾದರು. ಈ ರೀತಿಯ ಸಂದರ್ಭಗಳು ಕಂಡುಬಂದರೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅನುದಾನಿತ ಸಂಸ್ಥೆ ಹಿರಿಯ ನಾಗರಿಕರ ಸಹಾಯವಾಣಿ 1090 ಹಾಗೂ ರಾಷ್ಟ್ರೀಯ ಹಿರಿಯ ನಾಗರಿಕರ ಸಹಾಯವಾಣಿ ಟೋಲ್ ಫ್ರೀ ದೂರವಾಣಿ 14567 ಹಾಗೂ ಪೊಲೀಸ್ ಸಹಾಯವಾಣಿ 112ಕ್ಕೆ ಕರೆ ಮಾಡಬಹುದಾಗಿದೆ ಎಂದು ಜಗದೀಶ್ ಇಲ್ಲಿನ ಗ್ರಾಮಸ್ಥರಿಗೆ ಜಾಗೃತಿ ಮೂಡಿಸಿದರು. ಈ ವೇಳೆ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟಬಲ್ ಟ್ರಸ್ಟ್ ಕಾರ್ಯದರ್ಶಿ ಎಒ ಮೂರ್ತಿ, ಹಿರಿಯ ನಾಗರಿಕ ಸಹಾಯವಾಣಿ ಕೇಂದ್ರದ ನವೀನ್ ಕುಮಾರ್, ಅಶೋಕ್ ಹಾಜರಿದ್ದರು. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ಸಂಚಾರಿ ಪೊಲೀಸರು ಶಾಲಾ ಬಸ್ ಮತ್ತು ವ್ಯಾನ್ ವಾಹನಗಳನ್ನು ತಡೆದು ವಾಹನದ ಫಿಟ್ನೆಸ್ ಮತ್ತು ಚಾಲಕನ ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆಯ ಕಾರ್ಯಾಚರಣೆ ನಡೆಸಿದರು. ದೇವನಹಳ್ಳಿ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಮುಖ್ಯ ರಸ್ತೆಯಲ್ಲಿ ಜಂಟಿ ಪೊಲೀಸ್ ಆಯುಕ್ತರ ಸೂಚನೆಯಂತೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಶಾಲಾ ಮಕ್ಕಳನ್ನು ಪಿಕಪ್ ಡ್ರಾಪ್ ಮಾಡುವ ಶಾಲಾ ಬಸ್ಸುಗಳ ಫಿಟ್ನೆಸ್ ಮತ್ತು ಚಾಲಕರನ್ನು ತಪಾಸಣೆಗೆ ಒಳಪಡಿಸಲಾಗಿದೆ. ಒಂದು ವೇಳೆ ತಪಾಸಣೆಯಲ್ಲಿ ಚಾಲಕ ಕುಡಿದ ಮತ್ತಿನಲ್ಲಿ ವಾಹನ ಚಾಲನೆ ಕಂಡುಬಂದಲ್ಲಿ ಶಾಲಾ ಮಕ್ಕಳಿಗೆ ಯಾವುದೇ ತೊಂದರೆಯಾಗದಂತೆ ವಾಹನವನ್ನು ಸೀಸ್ ಮಾಡಿ ಆಲ್ಟರ್ನೇಟಿವ್ ಡ್ರೈವರ್ ನಿಯೋಜನೆ ಹಾಗೂ ಫಿಟ್ನೆಸ್ ಸಮಸ್ಯೆ ಕಂಡುಬಂದಲ್ಲಿ ಆರ್ಟಿಒಗೆ ಪತ್ರ ಬರೆಯಲಾಗುತ್ತದೆ ಎಂದು ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಬಿಎಸ್ ರಾಘವೇಂದ್ರ ಮಾಹಿತಿ ನೀಡಿದರು. ಕಾರ್ಯಾಚರಣೆಯನ್ನು ಬೆಳಗ್ಗೆಯಿಂದಲೇ ಶುರು ಮಾಡಲಾಗಿದ್ದು ಸುಮಾರು 15ಕ್ಕೂ ಹೆಚ್ಚು ಶಾಲಾ ವಾಹನಗಳನ್ನು ತಪಾಸಣೆಗೆ ಒಳಪಡಿಸಲಾಯಿತು. ತಪಾಸಣೆ ವೇಳೆ ಮದ್ಯ ಸೇವನೆ ಮಾಡಿದ ಚಾಲಕರು ಕಂಡುಬಂದಿಲ್ಲ. ಈ ಕಾರ್ಯಾಚರಣೆಯಲ್ಲಿ WPSI ಸಾವಿತ್ರಿ, PSI ಸುರೇಶ್, ಹೆಡ್ ಕಾನ್ಸ್ಟೇಬಲ್ ಬಸವರಾಜು ಸಿಬ್ಬಂದಿ ಇದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.
ದೇವಾಲಯಕ್ಕೆ ಮೀಸಲಿಟ್ಟಿದ್ದ ಭೂಮಿಯಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿ ಸಂಘದ ಭವನಕ್ಕೆ ತರಾತುರಿಯಲ್ಲಿ ಶಾಸಕ ಕೆವೈ ನಂಜೇಗೌಡ ಮತ್ತು ಪುರಸಭೆ ಅಧಿಕಾರಿಗಳು ಗುದ್ದಲಿ ಪೂಜೆ ನೆರವೇರಿಸಿದ್ದು ಇವರ ವಿರುದ್ಧ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಎಲ್ಎಲ್ವಿ ಲೇಔಟ್ ಮಾಲೀಕ ಪಿ ನಾಗರಾಜ್ ಹೇಳಿದರು. ಮಾಲೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಲೇಔಟ್ ಮಾಲೀಕ ಪಿ ನಾಗರಾಜ್ ಮಾತನಾಡಿ, ವಾಸೋಪಯೋಗಕ್ಕಾಗಿ 2003-4ರಲ್ಲಿ ಭೂ ಪರಿವರ್ತನೆಗೊಂಡಿದ್ದ ಸದರಿ ಭೂಮಿಯಲ್ಲಿ ನಿವೇಶನಗಳನ್ನು ವಿಂಗಡಿಸಿದ್ದು, ಅದರಲ್ಲಿ ವಾಸೋಪಯೋಗಕ್ಕೆ ಮತ್ತು ವಾಣಿಜ್ಯ ಉಪಯೋಗಕ್ಕೆ ಬಳಸಲು ಎಂದು ಭೂ ಪರಿವರ್ತನೆ ಆದೇಶವನ್ನು ಹೊರಡಿಸಲಾಗಿದೆ. ಈ ಸ್ವತ್ತಿನಲ್ಲಿ ದೇವಾಲಯದ ಉದ್ದೇಶಕ್ಕಾಗಿ ಸೀಮಿತವಾಗಿಸಿರುವ ಸ್ಥಳದಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿ ಪತ್ರಕರ್ತರ ಭವನಕ್ಕೆ ಪುರಸಭೆ ಮುಖ್ಯಾಧಿಕಾರಿ, ಪುರಸಭೆ ಆಡಳಿತಾಧಿಕಾರಿ ಮತ್ತು ಶಾಸಕ ಕೆವೈ ನಂಜೇಗೌಡ ತರಾತುರಿಯಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಇನ್ನು ಈ ಭೂಮಿಗೆ ಸಂಬಂಧಪಟ್ಟ ದಾಖಲೆಯಲ್ಲಿ ಮತ್ತು ನಕ್ಷೆಯಲ್ಲಿ ದೇವಾಲಯಕ್ಕೆಂದು ಅಧಿಕೃತವಾಗಿ ಅನುಮೋದಿಸಿದೆ. ಈ ಭೂಮಿ ಜಾಗ ಎಸ್ಎಲ್ವಿ ಲೇಔಟ್ ಮಾಲೀಕರ ಹೆಸರಲ್ಲಿದೆ. ಆದರೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಒತ್ತಡಕ್ಕೆ ಏಕಾಏಕಿ ಭೂಮಿಯಲ್ಲಿ ಗುದ್ದಲಿ ಪೂಜೆ ನೆರವೇರಿಸುವುದು ಖಂಡನೀಯ. ಅತಿಕ್ರಮಣ ಪ್ರವೇಶ ಮಾಡಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಮೇಲೆ ಕೋರ್ಟ್ನಲ್ಲಿ ದಾವೆ ಹೂಡಿ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಲೇಔಟ್ ಮಾಡಿದಾಗ ನಾವು ಏನು ಮಾಡಿದ್ವಿ, ಒಂದು ಸೈಟ್ ನಾವು ಇಟ್ಕೊಂಡಿದ್ವಿ. ನಾವು ಅದು ಮುನ್ಸಿಪಾಲಿಟಿ ಕೊಟ್ಟಿದ್ದಲ್ಲ, ಅದು ಈ ಖಾತೆ ಸರ್ವೆ ನಂಬರ್ ಖಾತೆಯಲ್ಲಿ ಈಗಲೂ ನಮ್ಮ ಹೆಸರೇ ಇದೆ. ಇದನ್ನ ಪರ್ಟಿಕ್ಯುಲರ್ ಆಗಿ ಪ್ಲಾನ್ ಅಲ್ಲಿ ದೇವಸ್ಥಾನ, ಟೆಂಪಲ್ ಅಂತೇಳಿ ಮೆನ್ಷನ್ ಮಾಡಿ ಪ್ಲಾನ್ ಸೆಂಕ್ಷನ್ ತಗೊಂಡಿದ್ವಿ. ಇದಿರುತ್ತೆ, ನಾವು ಮಾತಾಡ್ತೀವಿ. ಪತ್ರಕರ್ತರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲೋ ಈ ವಿಷಯ. ಅವ್ರಿಗೆ ಭವನ ಮಾಡ್ಕೊಳಕ್ಕೋ ಇಲ್ಲ ಅಥವಾ ಬೇರೆ ಏನೋ ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂತ ಮುನ್ಸಿಪಾಲಿಟಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಶಿಲಾನ್ಯಾಸ ಪೂಜೆ ಮಾಡಿದೆ, ಶಿಲಾನ್ಯಾಸನ ಮಾಡಿ. ಅವ್ರು ಯಾವ ಬೇಸ್ ಮೇಲೆ ಕೊಟ್ರು, ಏನಕ್ಕೆ ಕೊಟ್ರು, ಹೇಗೆ ಕೊಟ್ರು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ಅದು ಕೊಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಬರಲ್ಲ. ನಾವೇನಾದ್ರು CA ಸೈಟ್ ಅಂತ ಹೇಳಿ ನಾವು ರಾಜ್ಯಪಾಲರಿಗೆ ನಾವು ಆಗಲಿ ನಮ್ಮ ಪಾರ್ಟ್ನರ್ ಆಗಲಿ ಬಂದು ರಿಜಿಸ್ಟರ್ ಮಾಡಿಕೊಟ್ಟಿದ್ರೆ ಮಾತ್ರ CA ಸೈಟ್, ಇಲ್ಲಾಂದ್ರೆ ನಮ್ಮ ಇದ್ರಲ್ಲೇ ಇರುತ್ತೆ. ಅದು ನಾವು ದೇವಸ್ಥಾನಕ್ಕೆ ಅಂತ ಇಟ್ಟಿದ್ವಿ, ನಾವು ದೇವಸ್ಥಾನವೇ ಕಟ್ಬೇಕಲ್ಲಿ. ನಾವು ಇದನ್ನ 2008ರಲ್ಲೇ ಬಂದಿದ್ರು. ಈ ಸಂದರ್ಭದಲ್ಲಿ ಪ್ರವೀಣ್, ನಿತಿನ್ ಇನ್ನಿತರರು ಉಪಸ್ಥಿತರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಯಾವತ್ತಾದರೂ ಫಲ ಕೊಡುತ್ತೆ. ವಿದ್ಯಾರ್ಥಿಗಳು, ದಾನಿಗಳು ಕೊಡುವ ಸಹಕಾರ, ಪ್ರೋತ್ಸಾಹವನ್ನು ಪಡೆದುಕೊಂಡು ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಪಡೆಯಬೇಕೆಂದು ಸಮಾಜ ಸೇವಕ ಹಾಗೂ SN ಕ್ರಿಯಾ ಟ್ರಸ್ಟ್ ಅಧ್ಯಕ್ಷ ಆಂಜಿನಪ್ಪ ಪುಟ್ಟು ತಿಳಿಸಿದರು. ಚಿಂತಾಮಣಿ ತಾಲೂಕು ಚಿಲಕಲನೇರ್ಪು ಹೋಬಳಿ ಕೋರ್ಲಪರ್ತಿ ಪ್ರೌಢಶಾಲೆಯ ಆವರಣದಲ್ಲಿ ಸನ್ಸ್ಟಾರ್ ಪಬ್ಲಿಷರ್ಸ್ ಮತ್ತು ಚಾರು ಚಾರಿಟಬಲ್ ಟ್ರಸ್ಟ್, ಶ್ರೀವಾರಿ ಬುಕ್ ಹೌಸ್ ಬೆಂಗಳೂರು ವತಿಯಿಂದ ಹಾಗೂ ದಿವಂಗತ ಡಿ ನಾರಾಯಣ ರೆಡ್ಡಿರವರ 6ನೇ ವರ್ಷದ ಪುಣ್ಯ ಸ್ಮರಣಾರ್ಥ ಚಿಲಕಲನೇರ್ಪು ಹೋಬಳಿಯಲ್ಲಿ 2023-24ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಅತ್ಯುನ್ನತ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಉತ್ತಮ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಸಮಾಜ ಸೇವಕ DN ಶೇಖರ್ ರೆಡ್ಡಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಆಂಜಿನಪ್ಪ ಪುಟ್ಟು, DN ಶೇಖರ ರೆಡ್ಡಿ ಮತ್ತಿತರರು ಪಾಲ್ಗೊಂಡು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಶಾಲು ಹೊದಿಸಿ ನೆನಪಿನ ಕಾಣಿಕೆ, ಪ್ರಶಸ್ತಿ ಪತ್ರ ನೀಡಿ ಸನ್ಮಾನಿಸಿ ಅಭಿನಂದಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಮಾಜ ಸೇವಕ ಆಂಜಿನಪ್ಪ ಪುಟ್ಟು ಮಾತನಾಡಿ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಯಾವತ್ತಾದರೂ ಫಲ ಕೊಟ್ಟೇ ಕೊಡುತ್ತದೆ. ಅದೇ ರೀತಿ ನಾವು ಓದಿದ್ದು ನಮ್ಮ ಹತ್ತಿರವೇ ಇರುತ್ತದೆ. ನಮ್ಮ ಓದನ್ನು ಯಾರಿಂದಲೂ ಕದಿಯಲು ಸಾಧ್ಯವಿಲ್ಲ. ನಮ್ಮ ಓದು ಸಾಯುವವರೆಗೂ ನಮ್ಮ ಹತ್ತಿರವೇ ಇರುತ್ತದೆ ಎಂದ ಅವರು, ಪ್ರತಿಭೆ ಇದ್ದರೆ ಪುರಸ್ಕಾರಗಳು ಕಟ್ಟಿಟ್ಟ ಬುತ್ತಿ. ವಿದ್ಯಾರ್ಥಿಗಳು ಓದಿಲ್ಲ ಅಂದ್ರೆ ತಂದೆ ತಾಯಿ ಋಣ, ನಮ್ಮಂತಹವರು ಮಾಡುವ ಸೇವೆಗಳು ವ್ಯರ್ಥವಾಗುತ್ತದೆ ಎಂದರು. ಹಾಗಾಗಿ ನಿಮಗೆ ಪ್ರತಿಭೆ ಇರುವಂತವರಿಗೆ ಪುರಸ್ಕಾರ ಕಟ್ಟಿಟ್ಟ ಬುತ್ತಿ. ಆ ಪುರಸ್ಕಾರ ಪಡ್ಕೊಳ್ಬೇಕಾದ್ರೆ ನೀವು ಹೆಚ್ಚೆಚ್ಚು ಓದಬೇಕು, ಇನ್ನಷ್ಟು ವಿದ್ಯಾರ್ಥಿ ಮಾಡಬೇಕು, ಬಹಳ ಎತ್ತರಕ್ಕೆ ಬೆಳಿಬೇಕು. ಅವಾಗ ಮಾತ್ರ ನಿಮ್ಗೆ ಸನ್ಮಾನಗಳು, ಪುರಸ್ಕಾರಗಳು ದಾರಿ ಆಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಇಲ್ಲಿ ಹೆಚ್ಚಿನಾಗಿ ಓದಂತ ಬೆಳವಣಿಗೆ ಬೆಳೆಸ್ಕೊಳ್ಬೇಕು. ನಾವು ಪ್ರತಿ ಸಾಲಿನೂ ಸಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ DN ಶೇಖರ್ ರೆಡ್ಡಿ, ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ PSI ಶಿವಕುಮಾರ್, PDO KN ಹರೀಶ್, ಮುಖಂಡರಾದ ಭಾಸ್ಕರ್, ರಮೇಶ್, ದೇವರೆಡ್ಡಿ, ವೆಂಕಟರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಮತ್ತೆ ನಮ್ಮ
ನೀಟ್ ಹಗರಣದ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳ ವೈದ್ಯಕೀಯ ಶಿಕ್ಷಣದ ಕನಸಿಗೆ ದ್ರೋಹ ಮಾಡಿದೆ. ಇದು ಶಿಕ್ಷಣ ಕ್ಷೇತ್ರದ ಅತಿ ದೊಡ್ಡ ಹಗರಣವಾಗಿದ್ದು, ಇದರ ನೇರ ಹೊಣೆ ಕೇಂದ್ರ ಶಿಕ್ಷಣ ಸಚಿವರದ್ದು. ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಮುನಿ ವೆಂಕಟಪ್ಪ ಒತ್ತಾಯಿಸಿದ್ದಾರೆ. ನೀಟ್ ಪರೀಕ್ಷಾ ಪದ್ಧತಿ ವಾಪಸ್ಸಿಗೆ ಒತ್ತಾಯ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಿಪಿಎಂ ಪಕ್ಷದ ತಾಲೂಕು ಘಟಕದ ವತಿಯಿಂದ ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ತಾಲೂಕು ಕಚೇರಿ ಬಳಿ ಜಮಾಯಿಸಿ ಕೇಂದ್ರ ಸರ್ಕಾರದ ಆಡಳಿತ ವಿರುದ್ಧ ತಿರುಗಿಬಿದ್ದ ಸಿಪಿಎಂ ಕಾರ್ಯಕರ್ತರು ಶಿಕ್ಷಣ ಕ್ಷೇತ್ರದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗ್ರೇಡ್ 2 ತಹಶೀಲ್ದಾರ್ ಸುಬ್ರಹ್ಮಣ್ಯ ಅವರಿಗೆ ಮನವಿ ನೀಡಿ ಮಾತನಾಡಿ, ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದೆಂದೂ ನಡೆಯದ ಅತಿದೊಡ್ಡ ಹಗರಣವನ್ನು ಕೇಂದ್ರ ಬಿಜೆಪಿ ಸರ್ಕಾರ ಮಾಡಿದೆ. ನೀಟ್ ಹೆಸರಲ್ಲಿ ವೈದ್ಯರಾಗಲು ಕನಸುಕೊಂಡ ಪ್ರತಿಭಾವಂತ ಗ್ರಾಮೀಣ ಹಾಗೂ ಶ್ರಮಪಟ್ಟು ಓದುವವರಿಗೆ ಅವಕಾಶಗಳಿಂದ ವಂಚಿತರಾಗುವಂತೆ ಹಗರಣ ಮಾಡಲಾಗಿದೆ. ಹಾಗಾಗಿ ಇಂತಹ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡುವ ನೀಟ್ ಪರೀಕ್ಷಾ ಪದ್ಧತಿ ವಾಪಸ್ಸಾಗಬೇಕು. ನೀಟ್ ಹಗರಣದ ಹೊಣೆಗಾರಿಕೆಯನ್ನು ಕೇಂದ್ರ ಶಿಕ್ಷಣ ಸಚಿವರು ಕೂಡಲೇ ರಾಜೀನಾಮೆ ಸಲ್ಲಿಸಬೇಕು ಎಂದು ಒತ್ತಾಯಿಸಿದರು. ಮೊದಲನೇದಾಗಿ ಭಾರತ ದೇಶದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ನಾಶ ಮಾಡ್ತಾ ಇದೆ ನರೇಂದ್ರ ಮೋದಿ ಸರ್ಕಾರ. ಹಿಂದೆ ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಾಗಿ ಹೋಗ್ಬೇಕು ಅಂದ್ರೆ ಆಯಾ ರಾಜ್ಯದಲ್ಲಿ ಸಿಇಟಿಗಳಿದ್ದು ಸಿಇಟಿ ಮುಖಾಂತರ ಸೀಟ್ ಕಳಿಸಿ ಹೋಗ್ತಾ ಇದ್ರು. ಇವತ್ತು 90 ದಿನ ಪಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಎರಡನೇ ಮೂರನೇದಾಗಿ ಯಾರನ್ನಾದ್ರೂ ಅರೆಸ್ಟ್ ಮಾಡ್ಬೋದು, ಎಲ್ಲಾದ್ರೂ ಅರೆಸ್ಟ್ ಮಾಡ್ಬೋದು, ಕಾರಣ ಬೇಕಾಗಿಲ್ಲ, ಎತ್ತುವರೆಗಡೆ ಹಾಕಿ ತಗೊಂಡು ಹೊರಟೋಗ್ಬೋದು. ಈ ರೀತಿಯಾದಂತಹ ಕಾನೂನುಗಳನ್ನು ನರೇಂದ್ರ ಮೋದಿ ಸರ್ಕಾರ ತರ್ತಾ ಇದೆ. ಈ ಸಂದರ್ಭದಲ್ಲಿ ಮುಖಂಡರಾದ ರಘುರಾಮರೆಡ್ಡಿ, ಚನ್ನರಾಯಪ್ಪ, ನರಸಿಂಹಾರೆಡ್ಡಿ, ಜಿ ಮುಸ್ತಾಫಾ, ಜಿ ಕೃಷ್ಣಪ್ಪ, ಮುನಿಯಪ್ಪ, ಡಿಸಿ ಶ್ರೀನಿವಾಸ, ಕೆ ನಾಗರಾಜು, ಚಲಪತಿ, ಸೋಮಶೇಖರ್ ರೆಡ್ಡಿ, ಬಯಪ್ಪರೆಡ್ಡಿ, ಸಾವಿತ್ರಮ್ಮ, ರಾಮಲಿಂಗಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಸುಖ, ಶಾಂತಿ ಮತ್ತು ನೆಮ್ಮದಿಯಿಂದ ಬದುಕು ನಡೆಸಲೆಂದೇ ಗ್ರಾಮ ದೇವರುಗಳ ಜಾತ್ರಾ ಮಹೋತ್ಸವ ನಡೆಸುವುದರ ಮೂಲಕ ಗ್ರಾಮದಲ್ಲಿ ಬಾಂಧವ್ಯವನ್ನು ಗಟ್ಟಿಗೊಳಿಸಲು ಊರ ಜಾತ್ರೆಯನ್ನು ಬಹಳ ವಿಜೃಂಭಣೆ ಮತ್ತು ಸಾಂಪ್ರದಾಯಿಕವಾಗಿ ಆಚರಿಸಿದರು. ದೇವನಹಳ್ಳಿ ತಾಲೂಕು ಲಾಲಗೊಂಡನಹಳ್ಳಿ ಗ್ರಾಮದ ಮುಖಂಡ ರಾಮಚಂದ್ರ ಮಾತನಾಡಿ, ಸುಮಾರು 20 ವರ್ಷಗಳಿಂದ ಗ್ರಾಮದಲ್ಲಿ ಸತತ 7 ದಿನಗಳ ಕಾಲ ಜಾತ್ರಾ ಮಹೋತ್ಸವವನ್ನು ಮುಂದುವರಿಸಿಕೊಂಡು ಹೋಗಲಾಗಿದೆ. 7 ದಿನಗಳಿಂದ ದೇವರುಗಳಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಗಿದೆ. ವಿಶೇಷವಾಗಿ ಶಾಂತಿ ದೀಪ ಮಹಿಳೆಯರಿಂದ ಶ್ರೀ ಮುನೇಶ್ವರ ಸ್ವಾಮಿ, ಶ್ರೀ ದೊಡ್ಡಮ್ಮ, ಯಲ್ಲಮ್ಮ, ಗಂಗಮ್ಮ ದೇವಿ ದೇವರುಗಳ ದೀಪೋತ್ಸವ ನಡೆಸಲಾಗಿದೆ. ಪ್ರತಿ ಮನೆಯಲ್ಲೂ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಎಂದರು. ಸುಮಾರು 20 ವರ್ಷದಿಂದ ನಡೆಸೋ ಮೊದಲ ಜಾತ್ರೆ ಇದು. ಈ ಜಾತ್ರೆ ಮಾಡೋ ಉದ್ದೇಶ ಊರಿನ ಗ್ರಾಮಸ್ಥರಿಗೆ ಒಳಿತಾಗಲಿ, ಯಾವುದೇ ಜಾನುವಾರುಗಳಿಗೆ ರೋಗ ರುಜಿನಗಳು ಬರದೆ ಎಲ್ಲರಿಗೂ ಚೆನ್ನಾಗಿರಲಿ, ನಮ್ಮ ಸಾಂಪ್ರದಾಯಿಕಂತೆ ಎಲ್ಲ ಸುಖ ಸಮೃದ್ಧಿ ಸಂತೃಪ್ತಿಯಿಂದ ಊರು ಜನ ಚೆನ್ನಾಗಿ ಬದುಕಿ ಎಲ್ಲ ಈ ಜೊತೆಯಲ್ಲಿ ಸುಮಾರು 3 ಜನ ಅಕ್ಕಪಕ್ಕ ಗ್ರಾಮಸ್ಥರೆಲ್ಲ ಜೊತೆಲಿಸಿದೆ ನಮ್ಮ ಜನಗಳ ಸಹಬಾಳ್ವೆ ನಡೆಸೋಕೆ ಒಂದು ದಾರಿ ಇದು. ಅದಕ್ಕೆ ಸುಮಾರು 1 ವಾರದಿಂದ ಜಾತ್ರೆ ಮಹೋತ್ಸವ ಕಂಪಲ್ಸರಿ 6 ದಿವಸದಿಂದ ಮಾಡ್ತಾಯಿದ್ದೀವಿ. ಇನ್ನು ಲಾಲಗೊಂಡನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಪಕ್ಕದಲ್ಲಿ ದೇವರುಗಳನ್ನು ಪಟ್ಟಕ್ಕೆ ಕೂರಿಸಿ ಮಹಿಳೆಯರಿಂದ ಹೂವಿನ ದೀಪೋತ್ಸವ ಕಾರ್ಯಕ್ರಮವನ್ನು ಜರುಗಿಸಲಾಯಿತು. ಊರಿನ ಪ್ರಮುಖ ಬೀದಿಗಳಲ್ಲಿ ದೀಪೋತ್ಸವ ಹೊರಟು ದೇವರುಗಳ ಸನ್ನಿಧಾನಕ್ಕೆ ಆಗಮಿಸಿ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ದೇವರುಗಳಲ್ಲಿ ಪ್ರಾರ್ಥಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಪ್ರಮೀಳಾ ರಾಮಚಂದ್ರ, ಮಾಜಿ ಸದಸ್ಯ ರೇಣುಕಪ್ಪ, ಮುಖಂಡರಾದ ವೆಂಕಟೇಶ್, ವೆಂಕಟೇಶಪ್ಪ, ಗೋಪಾಲ್, ರಮೇಶ್, ಸೂರ್ಯಪ್ರಕಾಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಗಡಿ ಭಾಗದ ಗ್ರಾಮಗಳಲ್ಲಿನ ಸರ್ಕಾರಿ ಶಾಲೆಗಳ ಶೈಕ್ಷಣಿಕ ಅಭಿವೃದ್ಧಿ ಮಾಡುವ ಮೂಲಕ ಆದರ್ಶ ಶಾಲೆ, ಆದರ್ಶ ಗ್ರಾಮವನ್ನಾಗಿ ಮಾಡುವುದೇ ನಮ್ಮ ರೈಟ್ ಟು ಲಿವ್ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಎಂದು ನಿರ್ವಾಹಕ ವೀರೇಶ್ ತಿಳಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಮರಗನಕುಂಟೆ ಗ್ರಾಮ ಸರ್ವತೋಮುಖ ಅಭಿವೃದ್ಧಿಯ ಅಡಿಯಲ್ಲಿ ಮರಗನಕುಂಟೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ನವೀಕರಣ ಮಾಡುವ ಉದ್ದೇಶದಿಂದ ಅಟ್ಕಿನ್ಸ್ ರಿಯಲ್ ಸಂಸ್ಥೆಯ ಸಹಕಾರದಿಂದ ರೈಟ್ ಟು ಲಿವ್ ಸಂಸ್ಥೆ ಸಹಯೋಗದಲ್ಲಿ ಇಂದು ನವೀಕರಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು.
ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳ ನವೀಕರಣ, ಕೊಠಡಿಗಳ ನಿರ್ಮಾಣ, ಗ್ರಾಮೀಣ ಪ್ರದೇಶಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳ ನಿರ್ಮಾಣ, ಹದಗೆಟ್ಟ ರಸ್ತೆಗಳ ದುರಸ್ತಿ ಕಾಮಗಾರಿಗಳು ಮಾಡುವ ಮೂಲಕ ಗ್ರಾಮೀಣ ಭಾಗಗಳಲ್ಲಿನ ಶಾಲೆಗಳನ್ನು ಮಾದರಿ ಶಾಲೆಗಳನ್ನಾಗಿ ಮಾಡುವುದೇ ನಮ್ಮ ಗುರಿ ಎಂದು ನಿರ್ವಾಹಕ ವೀರೇಶ್ ತಿಳಿಸಿದರು. ಓವರಾಲ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ ನೋಡಿರ್ಬೋದು, ನಾವು ಉದ್ಘಾಟನೆ ಮಾಡಿದ್ದೀವಿ. ಸೊ ಇದರಲ್ಲಿ ಏನು ಮುಖ್ಯವಾಗಿ ಏನು ಬರುತ್ತೆ ಅಂದರೆ ಶಾಲೆಯ ಒಂದು ಅಭಿವೃದ್ಧಿ, ಶಾಲೆಯ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಅದರ ಅಥವಾ ಯಾವುದೇ ಅಕಾಡೆಮಿಕ್ ರಿಲೇಟೆಡ್ ಇರ್ಬೋದು, ಅದನ್ನು ಡೆವಲಪ್ಮೆಂಟ್ ಮಾಡ್ಬೋದು. ಮತ್ತು ಇದ್ರ ಜೊತೆಗೆ ಈ ಪಂಚಾಯತಿಯಲ್ಲಿ ಬರುವಂಥ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀವಿ. ಲೈಕ್ ಏನಂದರೆ ಸ್ತ್ರೀ ಸಬಲೀಕರಣಕ್ಕೆ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಸ್ಪಿಟಲ್ಗೆ ಎಕ್ವಿಪ್ಮೆಂಟ್ಸು ಅಥವಾ ಮತ್ತು ಬೇರೆ ಏನಾದರೂ ಅವರಿಗೆ ಸ್ವಚ್ಛ ಕುಡಿಯುವ ನೀರು ಅಂತ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ತನುಜಾ, ಅಟ್ಕಿನ್ಸ್ ರಿಯಾಲಿಸಿಸ್ ನಿರ್ವಾಹಕ ಚರಣ್, ಶಿಕ್ಷಣ ಸಂಯೋಜಕ ವೆಂಕಟರಾಮಪ್ಪ, ಶಾಲಾ ಮುಖ್ಯ ಶಿಕ್ಷಕ ನಾರಾಯಣಸ್ವಾಮಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜಾಕಿರ್, ರೈಟ್ ಟು ಲಿವ್ ಮ್ಯಾನೇಜರ್ ವೀರೇಶ್ ಮತ್ತಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. 2022-23ನೇ ಸಾಲಿನಲ್ಲಿ ನಡೆದ ಡಿ ಫಾರ್ಮಸಿ ಪರೀಕ್ಷೆಯಲ್ಲಿ ಚಿಂತಾಮಣಿಯ ಲಕ್ಷ್ಮೀ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಪೂಜಾರವರು ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದು, ಈ ಹಿನ್ನೆಲೆಯಲ್ಲಿ ಶ್ರೀ ಲಕ್ಷ್ಮೀ ವಿದ್ಯಾಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷ ಸಿಎನ್ ನರಸಿಂಹಾರೆಡ್ಡಿ ಮತ್ತು ಸಂಸ್ಥೆಯ ಆಡಳಿತ ಮಂಡಳಿ ವಿದ್ಯಾರ್ಥಿನಿ ಪೂಜಾರನ್ನು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ. ಶಿಡ್ಲಘಟ್ಟ ನಗರದ ದಿಬ್ಬೂರಹಳ್ಳಿ ರಸ್ತೆಯ ಮಧ್ಯಮ ಕುಟುಂಬದ ಚಿಕ್ಕ ಹೋಟೆಲ್ ಮಾಲೀಕ ಬಸವರಾಜ್ ಮತ್ತು ವನಜಾ ದಂಪತಿಗಳ ಮಗಳಾದ ಪೂಜಾ ಸಾಧನೆ, ಆಕೆಯ ಕಠಿಣ ಪರಿಶ್ರಮ ಮತ್ತು ಸಮರ್ಪಣಾ ಮನೋಭಾವವು ಫಲ ನೀಡಿರುವುದರೊಂದಿಗೆ ಇತರರಿಗೆ ಪ್ರೇರಣೆಯಾಗಿದ್ದಾರೆ. ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖಾ ಪ್ರಗತಿ ಪರಿಶೀಲನಾ ಸಭೆಯು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಅಧ್ಯಕ್ಷೆ ಪದ್ಮಾವತಿ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ಉದ್ದಿಮೆದಾರರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಸಲಾಯಿತು. ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಮಂಜೂರಾತಿ ಪತ್ರ ಹಾಗೂ ಇತರೆ ಯೋಜನೆಗಳ ಸೌಲಭ್ಯಗಳ ವಿತರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಜಿಲ್ಲೆಯ ವಿವಿಧ ಫಲಾನುಭವಿಗಳು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಈ ವೇಳೆ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ವಿಠಲ್, ಮಹಿಳಾ ಅಭಿವೃದ್ಧಿ ನಿಗಮ ಜಂಟಿ ನಿರ್ದೇಶಕಿ ಅಕ್ಕ ಮಹಾದೇವಿ ಕಾವಳೆ, ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಮುದ್ದಣ್ಣ ಇನ್ನಿತರರು ಉಪಸ್ಥಿತರಿದ್ದರು. ಗೌರಿಬಿದನೂರು ನಗರದ ತಾಲೂಕು ಕಚೇರಿ ಮುಂಭಾಗದ ಗಣೇಶ್ ಗಾರ್ಡನ್ ಹೋಟೆಲ್ ಮುಂದೆ ನಿಲ್ಲಿಸಿದ್ದ ಕಾರು ಗ್ಲಾಸ್ ಹೊಡೆದು ಕಾರಿನಲ್ಲಿದ್ದ 35 ಲಕ್ಷ ಪೈಕಿ 10 ಲಕ್ಷ ಹಣವನ್ನು ಕಳ್ಳರು ದೋಚಿ ಪರಾರಿಯಾಗಿದ್ದಾರೆ. ಕೊರಟಗೆರೆ ತಾಲೂಕಿನ ತೊಗರಿಘಟ್ಟದ ವಾಸಿ ನಾರಾಯಣಪ್ಪ ಇತ್ತೀಚೆಗೆ ಗೌರಿಬಿದನೂರು ತಾಲೂಕಿನ ಕಲ್ಲೋಡಿ ಗ್ರಾಮದ ಬಳಿ ಜಮೀನು ಖರೀದಿ ಮಾಡಿ ಅದನ್ನು ಉಪನೋಂದಣಾ ಕಚೇರಿಯಲ್ಲಿ ತಮ್ಮ ಹೆಸರಿಗೆ ನೋಂದಾಯಿಸಿಕೊಳ್ಳಲು ಬಂದಿದ್ದಾರೆ. ಜಮೀನು ಮಾಲೀಕರಿಗೆ ಹಣ ಕೊಡಲು ಕಾರಿನಲ್ಲಿ 35 ಲಕ್ಷ ಬ್ಯಾಗ್ ಒಂದರಲ್ಲಿ ಇಟ್ಟಿದ್ದು, ನೋಂದಣಿ ಕಚೇರಿಗೆ ಹೋಗಿ ಬರುವಷ್ಟರಲ್ಲಿ ಯಾರೋ ಹೊಂಚು ಹಾಕಿ ಕಾರಿನ ಹಿಂಬದಿಯ ಗ್ಲಾಸ್ ಹೊಡೆದು 10 ಲಕ್ಷ ಮಾತ್ರ ತೆಗೆದುಕೊಂಡು ಪರಾರಿಯಾಗಿದ್ದಾರೆ.
ಈ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಾರಾಯಣಪ್ಪ ದೂರನ್ನು ದಾಖಲಿಸಿದ್ದಾರೆ. ಸ್ಥಳಕ್ಕೆ ಬೆರಳಚ್ಚು ತಂಡ ಮತ್ತು ಪಿಎಸ್ಐಗಳಾದ ರಮೇಶ್ ಗುಗ್ಗರಿ, ಗೋಪಾಲ್ ಮತ್ತು ಸಿಬ್ಬಂದಿ ಬಂದು ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿನಿಮಾ ರೀತಿಯಲ್ಲಿ ರೈಲ್ವೆ ಮೇಲ್ಸೇತುವೆಯಿಂದ ಉರುಳಿ ಬಿದ್ದ ಲಾರಿ, ತಪ್ಪಿದ ಭಾರೀ ಅನಾಹುತ, ಇಬ್ಬರಿಗೆ ಗಾಯ. ಶಿಥಿಲಗೊಂಡ ಶಾಲಾ ಕಟ್ಟಡಗಳು, ಜೀವ ಭಯದಲ್ಲಿ ಶಿಕ್ಷಣ, ಕಾಲ ಕಳೆದಂತೆ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಸಮಸ್ಯೆಗೆ ಇದೇ ಮೂಲ ಕಾರಣವಾಯಿತಾ? ಲೀಟರ್ ಹಾಲು ಖರೀದಿಗೆ 50 ರು ನಿಗದಿ ಸೇರಿದಂತೆ ಬಾಕಿ ಉಳಿಸಿಕೊಂಡಿರುವ ಪ್ರೋತ್ಸಾಹಧನ ಬಿಡುಗಡೆಗೆ ಆಗ್ರಹಿಸಿ ಕೋಚಿಮುಲ್ ಕಚೇರಿ ಮುಂದೆ ಹಾಲು ಉತ್ಪಾದಕರ ಸಂಘದಿಂದ ಪ್ರತಿಭಟನೆ. ಹುಟ್ಟುಹಬ್ಬದ ದಿನವೇ ಜವರಾಯಿನ ಅಟ್ಟಹಾಸ, ಖುಷಿಯಾಗಿ ಕಾರಿನಲ್ಲಿ ತೆರಳುತ್ತಿದ್ದ ವೇಳೆ ಡಿವೈಡರ್ಗೆ ಡಿಕ್ಕಿ, ವಿದ್ಯಾರ್ಥಿನಿ ಸಾವು, ಭಯಭೀತನಾದ ಸ್ನೇಹಿತ ಪರಾರಿ. ಬಾಯ್ಲರ್ ಬ್ಲಾಸ್ಟ್, ಓರ್ವ ಕಾರ್ಮಿಕ ಸಂಪೂರ್ಣ ಸುಟ್ಟು ಸಾವು, ಬದುಕಿನ ಮಧ್ಯೆ ಹೋರಾಟ, ಸ್ಫೋಟಗೊಂಡ ಶಬ್ದಕ್ಕೆ ಬೆಚ್ಚಿಬಿದ್ದ ಜನತೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.